ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬೆಂಗಳೂರು ನಗರವನ್ನು ಬೆಚ್ಚಿ ಬೀಳಿಸಿದ ನವ ವಿವಾಹಿತೆ ಆತ್ಮಹತ್ಯೆ ಪ್ರಕರಣ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಗಾನವಿ ಎಂಬ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದ ಪ್ರಕರಣ ಇನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗುವ ಮುನ್ನವೇ ಆಕೆಯ ಪತಿ ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವುದು ಈ ಪ್ರಕರಣವನ್ನು ಇನ್ನಷ್ಟು ಗಂಭೀರವಾಗಿಸಿದೆ. ಹೌದು, ನವ ವಿವಾಹಿತೆ ದಂಪತಿ ಇಬ್ಬರು ಅಲ್ಪಾವಧಿಯ ಅಂತರದಲ್ಲಿ ಸಾವನ್ನಪ್ಪಿರುವುದು ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಸಾರ್ವಜನಿಕರಲ್ಲಿ ಆಘಾತ ಮತ್ತು ದುಃಖವನ್ನುಂಟು ಮಾಡಿದೆ. ಗಾನವಿ ಸಾವಿನ ಹಿಂದೆ ದಾಂಪತ್ಯ ಜೀವನದಲ್ಲಿ ಉಂಟಾದ ತೀವ್ರ ಮಾನಸಿಕ ಒತ್ತಡ, ಕಿರುಕುಳ ಹಾಗೂ ಹೊಂದಾಣಿಕೆಯ ಕೊರತೆಯೇ ಪ್ರಮುಖ ಕಾರಣ ಎಂದು ಆಕೆಯ ಕುಟುಂಬ ಗಂಭೀರ ಆರೋಪ ಮಾಡಿದೆ. ಗಾನವಿ ಸಾವಿಗೆ ನೇರವಾಗಿ ಸೂರಜ್ ಹಾಗೂ ಅವರ ಕುಟುಂಬವೇ ಹೊಣೆ ಎಂದು ಆರೋಪಿಸುತ್ತಿರುವ ಕುಟುಂಬಸ್ಥರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಾನವಿ ಕುಟುಂಬದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ಸೂರಜ್ ಹಾಗೂ ಅವರ ತಾಯಿ ನಾಪತ್ತೆಯಾಗಿದ್ದು, ಈ ಬಗ್ಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈ ನಡುವೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದ್ದು, ಈ ಬೆಳವಣಿಗೆ ಪ್ರಕರಣಕ್ಕೆ ಮತ್ತಷ್ಟು ರಹಸ್ಯದ ಛಾಯೆ ತಂದಿದೆ. ಸೂರಜ್ ಸಾವಿಗೆ ನಿಜವಾದ ಕಾರಣ ಏನು? ಆತ್ಮಹತ್ಯೆಗೆ ಮುನ್ನ ಯಾವುದೇ ಪತ್ರ ಬರೆದಿದ್ದಾನೆಯೇ? ಯಾರಾದರೂ ಒತ್ತಡ ಹೇರಿದ್ದಾರೆ ಎಂಬ ಎಲ್ಲಾ ಅಂಶಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದೌರ್ಜನ್ಯ, ಮಾನಸಿಕ ಕಿರುಕುಳ, ಕುಟುಂಬದ ಮಧ್ಯಸ್ಥಿಕೆ ಮತ್ತು ಸಾಮಾಜಿಕ ಒತ್ತಡದ ಪಾತ್ರವಿದೆಯೇ ಎಂಬುದನ್ನು ತನಿಖೆಯ ಭಾಗವಾಗಿ ಪರಿಗಣಿಸಲಾಗುತ್ತಿದೆ. ಗಾನವಿ ಹಾಗೂ ಸೂರಜ್ ಇಬ್ಬರ ಮೊಬೈಲ್ ಕರೆ ದಾಖಲೆಗಳು, ವಾಟ್ಸ್ಆಪ್ ಚಾಟ್ಗಳು, ಹಣಕಾಸಿನ ವ್ಯವಹಾರಗಳು, ಸ್ನೇಹಿತರು ಹಾಗೂ ಸಂಬಂಧಿಕರ ಹೇಳಿಕೆಗಳನ್ನು ಪೊಲೀಸರು ಸಂಗ್ರಹಿಸುತ್ತಿದ್ದು, ಪ್ರಕರಣದ ನಿಜಾಂಶ ಹೊರಬೀಳಲು ಇನ್ನಷ್ಟು ಸಮಯ ಬೇಕಾಗಿದೆ. ಈ ದ್ವಂದ್ವ ಆತ್ಮಹತ್ಯೆ ಘಟನೆ ನವವಿವಾಹಿತ ಜೀವನದಲ್ಲಿ ಉಂಟಾಗುವ ಮಾನಸಿಕ ಒತ್ತಡ, ಸಂವಹನದ ಕೊರತೆ, ಕುಟುಂಬದ ಹಸ್ತಕ್ಷೇಪ ಮತ್ತು ಪರಸ್ಪರ ಬೆಂಬಲದ ಅಗತ್ಯತೆಯನ್ನು ಸಮಾಜದ ಮುಂದೆ ಮತ್ತೊಮ್ಮೆ ತಂದು ನಿಲ್ಲಿಸಿದೆ. ಯುವ ದಂಪತಿಯ ಈ ದುರಂತ ಅಂತ್ಯ ಬೆಂಗಳೂರಿನ ಜನರಲ್ಲಿ ಆತಂಕ ಮೂಡಿಸಿದ್ದು, ಮದುವೆ ಎಂಬ ಪವಿತ್ರ ಬಂಧನಕ್ಕೆ ಮುನ್ನ ಹೊಂದಾಣಿಕೆ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಜವಾಬ್ದಾರಿಯ ಮಹತ್ವವನ್ನು ನೆನಪಿಸುತ್ತದೆ. ಕೇವಲ ಹಣ, ಶ್ರೀಮಂತಿಕೆ ಅಥವಾ ಸಾಮಾಜಿಕ ಪ್ರತಿಷ್ಠೆಯ ಆಕರ್ಷಣೆಗೆ ಮದುವೆ ಮಾಡಿದರೆ ಅದರ ಪರಿಣಾಮ ಜೀವನ ಪೂರ್ತಿ ಕಾಡಬಹುದು ಎಂಬ ಕಠಿಣ ಸಂದೇಶವನ್ನು ಈ ಘಟನೆ ಸಮಾಜಕ್ಕೆ ನೀಡುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.